ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು, ರಕ್ಷಕ ನೀನೇನೆ ನಂಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು, ಕರಗಳೇ ಆರಾಧಿಸುವೆವು, ರಕ್ಷಕ ನಿಜವಾದ ದೇವರು, ಕರಗಡೆ ಆರಾಧಿಸುವೆವು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಎಷ್ಟು ಮಂದಿ ಆರಾಧನೆಯಲ್ಲಿ ನೀವು ಆನಂದ ಪಟ್ಟಿರಿ? ಓಕೆ, ಆರಾಧನೆ ಎಂಬುವಂಥದ್ದು ನಾವು ದೇವರನ್ನು ನಾವು ಘನಪಡಿಸುವಂಥದ್ದಾಗಿದೆ. ಆರಾಧನೆಯಲ್ಲಿ ನಾವು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಪ್ರೈಸ್ ಗಾಡ್. ಇಲ್ಲಿ ಒಂದು ನೆನಪಿಟ್ಟುಕೊಳ್ಳ್ರಿ, ನಾವು ಆರಾಧನೆ ಮಾಡುವಾಗ ಇಲ್ಲಿ ಕೇಳ್ರಿ, ನಾವು ಕರ್ತನನ್ನು ಸೇವಿಸ್ತೇವೆ. ದಟ್ ಮೀನ್ಸ್ ವಿ ಆರ್ ಮಿನಿಸ್ಟರಿಂಗ್ ಅನ್ ಟು ಲಾರ್ಡ್. ನೀವು ವಾಕ್ಯ ಕೇಳುವಾಗ ಗಾಡ್ ಈಸ್ ಮಿನಿಸ್ಟರಿಂಗ್ ಟು ಯು. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ನೀವು ಆರಾಧನೆ ಮಾಡುವುದಂದರೆ ನೀವು ಕರ್ತನನ್ನು ಸೇವಿಸುವಂಥದ್ದು. ದ ಬೈಬಲ್ ಹೇಳ್ತದೆ, ಅಂತ್ಯೋಕ ಸಭೆಯಲ್ಲಿ ಪ್ರವಾದಿಗಳು ಮತ್ತು ಬೋಧಕರಿದ್ದರು. ಅವರು ಉಪವಾಸ ಮಾಡಿಕೊಂಡು ಕರ್ತನನ್ನು ಸೇವಿಸ್ತಾ ಇದ್ದರು. ಇಂಗ್ಲೀಷ್ನಲ್ಲಿ ಹೇಳ್ತದೆ, ದೇ ಆರ್ ಮಿನಿಸ್ಟರಿಂಗ್ ಅನ್ ಟು ದ ಲಾರ್ಡ್. ಅವ್ರು ಏನೇ ಕೇಳ್ತಿರ್ಲಿಲ್ಲ, ದೇವರು ನನಗೆ ವೀಸಾ ಬೇಕು, ನನಗೆ ಸೆಟಲ್ಮೆಂಟ್ ಆಗಬೇಕು, ಏನಾದರೂ ನೀಡಬೇಕು, ಲ್ಯಾಂಡದ್ದು ಡಾಕ್ಯುಮೆಂಟ್ ಕ್ಲಿಯರ್ ಆಗಬೇಕು, ಅಥವಾ ಏನಾದರೂ ನನಗೆ ಹೀಲಿಂಗ್ ಬೇಕು, ಅವ್ರು ಏನು ಕೇಳ್ತಿರ್ಲಿಲ್ಲ. ರೈಟ್? ದೇ ಆರ್ ಸೀಕಿಂಗ್ ಡೈರೆಕ್ಷನ್ ಫ್ರಮ್ ಗಾಡ್. ಸೀಕಿಂಗ್ ಡೈರೆಕ್ಷನ್. 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದಿ ನಮಗೆ ಸಿಗ್ತದೆ, ಆಕ್ಟ್ ಆಫ್ ಅಪೋಸ್ತಲ ಕೃತ್ಯ. ಅಂತ್ಯೋಕದಲ್ಲಿದ್ದ ಸಭೆಯ ಒಳಗೆ, ಹೇಳ್ರಿ, ಸಭೆಯ ಒಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರಂದರೆ ಬರ್ನಬ, ನಿಗಾರನೆಂಬ ಸಿಮಿಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕುತಮ್ಮನಾದ ಮೆನಹೆನ, ಸೌಲ, ಇವರೇ. ನೆಕ್ಸ್ಟ್, ಇವರು ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡುತ್ತಾ ಇದ್ದಾಗ, ಆಸ್ ದೇ ಮಿನಿಸ್ಟರ್ಡ್ ಟು ದ ಲಾರ್ಡ್, ಕರ್ತನನ್ನು ಸೇವಿಸ್ತಾ ಇದ್ರು. ದಟ್ ಮೀನ್ಸ್ ಆರಾಧನೆ ಮಾಡ್ತಾ ಇದ್ದರು. ದೇ ಆರ್ ಈಲ್ಡಿಂಗ್ ಟು ದ ಹೋಲಿ ಸ್ಪಿರಿಟ್. ಅವರು ಕರ್ತನನ್ನು ಮಿನಿಸ್ಟ್ರಿ ಮಾಡ್ತಾ ಇದ್ದರು. ರೈಟ್? ನಿಮ್ಮ ಆರಾಧನೆ ಅದು ತಂದೆಯಾದ ದೇವರ ಹೃದಯಕ್ಕೆ ಟಚ್ ಆಗ್ತದೆ. ತಂದೆಯಾದ ದೇವರು ನಿಮ್ಮ ಆರಾಧನೆಯಲ್ಲಿ ಆನಂದ ಪಡುತ್ತಾನೆ, ಸಂತೋಷ ಪಡುತ್ತಾನೆ. ರೈಟ್? ಸಡನ್ಲಿ ಇದ್ದಾಗ ಪವಿತ್ರಾತ್ಮ, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದರು. ಇಮಿಡಿಯೇಟ್ಲಿ ದೇವರು ಅವರಿಗೆ ಮಿನಿಸ್ಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ದೇವರು ಅವರ ಹತ್ರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಪವಿತ್ರಾತ್ಮನ ಮೂಲಕ ಅವರಿಗೆ ಡೈರೆಕ್ಷನ್ ಕೊಟ್ಟ. ನಾನು ಹೇಳ್ತೇನೆ, ಯಾವಾಗ ನೀವು ಕರ್ತನನ್ನು ಆರಾಧಿಸ್ತೀರಿ,
ಯು ಆರ್ ಸೀಕಿಂಗ್ ಡೈರೆಕ್ಷನ್ ಫ್ರಮ್ ಗಾಡ್. ನೀವು ಕರ್ತನಿಂದ ಒಂದು ನಿಮಗೋಸ್ಕರ ಯಾವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಿ ಅದಕ್ಕೋಸ್ಕರ ನೀವು ಡೈರೆಕ್ಷನನ್ನು, ಆತನ ಮಿನಿಸ್ಟ್ರಿಯನ್ನು, ಆತನ ಸೇವೆಯನ್ನು ನಿಮ್ಮ ಒಳಗೆ ನೀವು ಅಂಗೀಕಾರ ಮಾಡುತ್ತೀರಿ. ಪ್ರೈಸ್ ಗಾಡ್. ಅದರಿಂದ ಆರಾಧನೆ ಎಂಬುವಂಥದ್ದು ಅದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ನನಗೆ ಆರಾಧನೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಕೇವಲ ವಾಕ್ಯಕ್ಕೆ ಬರುವುದಂತ. ರೈಟ್? ನೋ, ದಟ್ ಮೀನ್ಸ್ ನಿಮಗೆ ದೇವರಿಗೆ ಸೇವಿಸಲಿಕ್ಕೆ ಬೇಡ, ದೇವರು ನಿಮ್ಮನ್ನು ಸೇವಿಸಬೇಕು. ಹೌ ಕ್ಯಾನ್ ದಿಸ್ ಪಾಸಿಬಲ್? ಹೇಗೆ ಇದು ಸಾಧ್ಯ? ರೈಟ್? ಅಂದರೆ ದೇವರು ನಿಮ್ಮನ್ನು ಸೇವಿಸಬೇಕು, ನಿಮಗೆ ದೇವರನ್ನು ಸೇವಿಸಲಿಕ್ಕೆ ಬೇಡ. ಆರಾಧನೆ ಬೇಡ ಅಂತ ಹೇಳಿದ್ರೆ ನನಗೆ ಕರ್ತನನ್ನು ಸೇವಿಸಲಿಕ್ಕೆ ಬೇಡ. ಆರಾಧನೆ ಅಂದರೆ ಕೇವಲ ಹಾಡು ಹಾಡುವುದಲ್ಲ. ಆರಾಧನೆ ಅಂದರೆ ನಿಮ್ಮ ಹೃದಯವನ್ನು ಎರೆಯುವುದು. ಪೋರ್ ಔಟ್ ಯುವರ್ ಸ್ಪಿರಿಟ್. ನಿಮ್ಮ ಒಳಗಿಂದ ನೀವು ಕೊಡುವಂಥದ್ದು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನಿಜವಾ. ಎಸ್, ನಿಜವಾದ ದೇವರು, ಕರಗಳೆತ್ತಿ ಆರಾಧಿಸುವೆವು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನೀನೇ ನಿಜವಾದ ದೇವರು, ಕರಗಳೆತ್ತಿ ಆರಾಧಿಸುವೆವು. ನೀನೇ ನನ್ನ ಅಡಗುವ ಸ್ಥಾನ. ಅಂದ್ರೆ ಏನು? ದ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ನೀವು ಕ್ರಿಸ್ತನೊಡನೆ ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೆಕ್ಸ್ಟ್ ಹೇಳ್ತದೆ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ಬೇಡ್ರಿ, ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ಓದಿರಿ ವಚನವನ್ನು, ಕೊಲೋಸಿಯನ್ 3 ಚಾಪ್ಟರ್. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅದರ ಅರ್ಥ ಕ್ರಿಸ್ತನಲ್ಲಿ ನೀವು ಕೂಡ ಅಲ್ಲೇ ಇದ್ದೀರಿ ಅಂತ ಅರ್ಥ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ನೀವು ಕ್ರಿಸ್ತನಲ್ಲಿ ಇದ್ದೀರಿ. ರೈಟ್? ಕ್ರಿಸ್ತನು ಎಲ್ಲಿದ್ದಾನೋ ಅಲ್ಲಿ ನೀವಿದ್ದೀರಿ. ಈ ಸ್ವಾಮಿಯೊಂದು ಪ್ರಾರ್ಥನೆ ಮಾಡಿದ ಶಿಲುಬೆಗೆ ಹೋಗುವ ಮುಂಚೆ, ತಂದೆ ನಾನು ಇರುವ ಸ್ಥಳದಲ್ಲಿ ಅವರು ಇರಬೇಕು ಮತ್ತು ಜಗತ್ತುತ್ಪತ್ತಿಗೆ ಮುಂಚೆ ನೀನು ನನಗೆ ಕೊಟ್ಟ ಮಹಿಮೆಯನ್ನು ಅವರು ಕಾಣಬೇಕೆಂದು ಪ್ರಾರ್ಥಿಸ್ತೇನೆ. ರೈಟ್? ಈಗ ಕ್ರಿಸ್ತನು ಇರುವಲ್ಲಿ ನೀವಿದ್ದೀರಿ. ಆ 50ನೇ ದಿವಸ ಈ ವಚನ ನೆರವೇರಿಸಲ್ಪಟ್ಟಿದೆ. ಯು ಆರ್ ಬೋರ್ನ್ ಆಫ್ ಗಾಡ್. ಹೇಳಿ, ನಾವು ದೇವರಿಂದ ಹುಟ್ಟಿದವರು. ಅದಕ್ಕೆ ಬೈಬಲ್ ಹೇಳ್ತದೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಹೇಳ್ರಿ, ಅಲ್ಲಿ ಕ್ರಿಸ್ತನು, ಹೇಳ್ರಿ, ನಾನು ದೇವರ ಬಲಗಡೆಯಲ್ಲಿ ಕ್ರಿಸ್ತನೊಂದಿಗೆ ಆಸನಾರೂಢನಾಗಿದ್ದೇನೆ. ನಿಮ್ಮನ್ನಲ್ಲಿ ಹಾಕಿ ಅದನ್ನು ಕೇವಲ ಸ್ಕ್ರಿಪ್ಚರ್ ಆಗಿ ಓದಬೇಡಿ, ಲೈಫ್ ಆಗಿ ತಿದ್ದುಕೊಳ್ಳ್ರಿ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ಆತ್ಮಿಕ ಲೋಕದಲ್ಲಿ ಯು ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್. ಆತ್ಮಿಕ ಲೋಕದಲ್ಲಿ ನೀವು ಒಂದು ಆತ್ಮ ಆಗಿದ್ದೀರಿ. ನೀವು ಕ್ರಿಸ್ತನಲ್ಲಿ ಇದ್ದೀರಿ. ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಬಟ್ ನೀವು ಕ್ರಿಸ್ತನಲ್ಲಿದ್ದೀರಿ. ಓಕೆ, ನೆಕ್ಸ್ಟ್ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಭೂ ಸಂಬಂಧಕ್ಕೆ ನೀವು ಕನೆಕ್ಟ್ ಆಗಲಿಕ್ಕೆ ನಿಮ್ಮ ದೇಹದಲ್ಲಿ 5 ಇಂದ್ರಿಯಗಳಿವೆ.
ಈ 5 ಇಂದ್ರಿಯಗಳು ನಿಮಗೆ ಭೂಲೋಕಕ್ಕೆ ಕನೆಕ್ಟ್ ಮಾಡುತ್ತವೆ. ರೈಟ್? ಈ 5 ಇಂದ್ರಿಯಗಳು ನಿಮಗೆ ಭೂಲೋಕಕ್ಕೆ ಏನು ಮಾಡುತ್ತವೆ? ಸಂಬಂಧ ಕನೆಕ್ಟ್ ಮಾಡುತ್ತವೆ. ನಿಮ್ಮ ಕಣ್ಣು ನೋಡ್ತೀರಿ, ಏನೋ ಕೇಳ್ತೀರಿ, ಫೀಲ್ ಆಗ್ತದೆ, ಸ್ಮೆಲ್ ಬರ್ತದೆ. ಬಟ್ ನೀವು ಶರೀರ ಎಂಬ ಮನೆಯಲ್ಲಿದ್ದೀರಿ ಭೂಲೋಕದಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ. ಬಟ್ ಆತ್ಮದಲ್ಲಿ ನೀವು ಕ್ರಿಸ್ತನಲ್ಲಿದ್ದೀರಿ. ಆತ್ಮದಲ್ಲಿ ನೀವು ಮೇಲೆ ಇದ್ದೀರಿ. ಆತ್ಮದಲ್ಲಿ ನೀವು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನ ರೂಢರಾಗಿದ್ದೀರಿ. ಯು ಆರ್ ಇನ್ ಕ್ರೈಸ್ಟ್. ಅದಕ್ಕೆ ಬೈಬಲ್ ಹೇಳ್ತದೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ. ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಮೈಂಡ್. ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಮೈಂಡ್. ಇದು ಆತ್ಮಿಕ ಮನಸ್ಸು. ಇದರಲ್ಲಿ ಕೇಳ್ತಾ ಇದ್ದೀರಾ? ಇದು ಆತ್ಮಿಕ ಮನಸ್ಸು. ನೀವೆಷ್ಟು ಇಂಥ ಸಂದೇಶಗಳನ್ನು ಪುನಃ ಪುನಃ ಕೇಳ್ತೀರಿ, ನೀವು ಸ್ಪಿರಿಚುವಲಿ ಆಗ್ತೀರಿ. ನೀವೆಷ್ಟು ನಕಾರಾತ್ಮಕ ಮಾತುಗಳನ್ನು ಕೇಳ್ತೀರಿ, ನೆಗೆಟಿವ್ ವರ್ಡ್ಗಳನ್ನು ಕೇಳ್ತೀರಿ, ಎಷ್ಟು ನೀವು ಲೋಕ ಸಂಬಂಧವಾದ ಪಿಕ್ಚರ್ಗಳನ್ನು ನೋಡ್ತೀರಿ. ಪಿಕ್ಚರ್ಗಳಿಂದ ನೋಡಿದರೆ ಏನು ತೊಂದರೆ ಇಲ್ಲ. ಎಷ್ಟು ನೋಡ್ತೀರಿ, ಎಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೀತೀರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಭೂ ಸಂಬಂಧ ಪ್ರಾಪಂಚಿಕರಾಗ್ತೀರಿ. ಅರ್ಥ ಆಗ್ತಾ ಇದೆಯಾ? ಅಷ್ಟು ಪ್ರಾಪಂಚಿಕರಾಗ್ತೀರಿ. ಪ್ರಾಬ್ಲಮ್ ದೇವರಿಗೆ ಏನಿಲ್ಲ, ಪ್ರಾಬ್ಲಮ್ ನಿಮಗೆ ಅಂದರೆ ಯು ಆರ್ ಸ್ಟ್ರಗಲಿಂಗ್ ಇನ್ ದ ಸ್ಪಿರಿಟ್. ನೀವು ವರ್ಷಿಪ್ ಮಾಡಲಿಕ್ಕೆ ಸ್ಟ್ರಗಲ್ ಆಗ್ತೀರಿ. ಸಂಡೇ ಬರ್ತೀರಿ, ಏನೋ ಆಗ್ತದೆ, ಯು ಆರ್ ಟ್ರೈಂಗ್. ರಕ್ಷಕ ನೀನೇನೇ ನನ್ನ, ಅದನ್ನು ಹಾಡುತ್ತಿರುವಾಗ ಮೈಂಡು ಕುದುರೆ ಓಡಿದಾಗೆ ಓಡ್ತದೆ. ರೈಟ್? ಯಾಕೆ? ಯು ಕಾರ್ನಲ್ ಪೀಪಲ್. ತುಂಬ ಪ್ರಪಂಚದ ನ್ಯೂಸು, ಪ್ರಪಂಚದ ಸೋಷಿಯಲ್ ಮೀಡಿಯಾ, ಅದು ಸೋಷಿಯಲ್ ಮೀಡಿಯಾ ನೋಡಿದರೆ ಅದನ್ನು ಸ್ಪಿರಿಚುವಲಲ್ಲೇ ನೋಡಿ. ನ್ಯೂಸ್ಗಳನ್ನು ನೋಡುವಾಗ ಎಲ್ಲಿ ನೋಡಬೇಕು? ಸ್ಪಿರಿಟಲ್ಲೇ ನೋಡಬೇಕು. ಒಂದು ಆಕ್ಸಿಡೆಂಟ್ ಆಗ್ತದೆ ಅಂತ ಎನಿಸ್ತಿರುವಾಗ ಇಮಿಡಿಯೇಟ್ಲಿ ಸ್ಪಿರಿಚುವಲ್ ನೋಡಬೇಕು. ಇದು ಸ್ಪಿರಿಚುವಲ್, ನ್ಯಾಚುರಲ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ರೈಟ್? ಎಷ್ಟು ನೀವು ವಾಕ್ಯವನ್ನು ಕೇಳ್ತೀರಿ, ಅಷ್ಟು ನೀವು ಸ್ಪಿರಿಚುವಲಿ ಆಗ್ತೀರಿ. ಅಂದರೆ ಆತ್ಮಿಕ ಸಂಗತಿಗಳಿಂದ ನ್ಯಾಚುರಲ್ ವರ್ಲ್ಡ್ ಅನ್ನು ನೀವು ನೋಡ್ತೀರಿ. ಸ್ಪಿರಿಚುವಲ್ ದೃಷ್ಟಿಕೋನದಲ್ಲಿ ನ್ಯಾಚುರಲ್ ನೀವು ನೋಡ್ತೀರಿ, ಅಂದರೆ ಸ್ವಾಭಾವಿಕ ಸಂಗತಿಗಳು ನೋಡ್ತೀರಿ. ಇಮಿಡಿಯೇಟ್ಲಿ ನೀವೇನು ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಇದೆ. ಬೈಯೋದು, ಒಬ್ಬ ಮನುಷ್ಯನು ಸಾಮಾನ್ಯವಾಗಿ ಬೈಯೋದಿಲ್ಲ. ಅವನಿಗೆ ನಿನ್ನ ಮೇಲೆ ಏನೋ ಥಾಟ್ ಬರ್ತದೆ, ಕಿರಿಕಿರಿ ಆಗ್ತದೆ. ಪ್ರಾರ್ಥನೆ ಮಾಡ್ರಿ ಅಂದ್ರೆ ಏನು? ಸ್ಪಿರಿಚುವಲಿ ಅವನಿಗೆ ಪೆಟ್ರೋಲ್ ಕೊಡ್ತಾನೆ ನೋಡಿ, ಅವನು ಮಾತಾಡಲಿಕ್ಕೆ, ಅವನನ್ನು ಸ್ಟಾಪ್ ಮಾಡಿಬಿಡೋದು. ಒಮ್ಮೆ ಸ್ನೇಹಿತರು ಒಮ್ಮೆ ದೂರ ಹೋಗಿದ್ದೆವು. ನಮ್ಮೊಬ್ಬ ಸ್ನೇಹಿತ ಇದ್ದ, ಅವನು ತುಂಬ ಮಾತಾಡ್ತಾ ಇದ್ದಾನೆ, ಏನೋ ಅವನಿಗೆ ಕಿರಿಕಿರಿ ಆಗ್ತಾ ಉಂಟು. ಫುಲ್ಲು ಮಾತಾಡ್ತಾ ಇದ್ದಾನೆ, ಅವನ ಸಮಸ್ಯೆಗಳೆಲ್ಲ ಮಾತಾಡ್ತಾ ಇದ್ದಾನೆ. ನಾನು ಸೈಡಲ್ಲಿ ಕೂತ್ಕೊಂಡಿದ್ದೇನೆ, ನಾನು ಸುಮ್ಮನಿದ್ದೇನೆ. ಯೇಸುವಿನ ನಾಮದಲ್ಲಿ ಇವನಿಗೆ ಕಿರಿಕಿರಿ ಮಾಡುವ ಎಲ್ಲ ಸಂಗತಿಗಳು ಐ ಬೈಂಡ್ ಇನ್ ಜೀಸಸ್ ನೇಮ್ ಅಂತ ಹೇಳಿ, ಅವನೊಮ್ಮೆನೆ ತಲೆಗೆ ಏನು ಬರುವುದಿಲ್ಲ. ಡೀಲ್ ಮಾಡಿದೆ ಯಾವುದರಲ್ಲಿ? ಸ್ಪಿರಿಚುವಲ್ ಡೀಲ್ ಮಾಡಿದೆ. ವಿ ಹ್ಯಾವ್ ಅಥಾರಿಟಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಏನಿದೆ? ಅಥಾರಿಟಿ ಇದೆ. ಆ ವ್ಯಕ್ತಿ ಸಡನ್ಲಿ ಸ್ಟಾಪ್ ಆದ, ಇಮಿಡಿಯೇಟ್ಲಿ. ಈಗ ನೋಡ್ತಾ ಇದ್ದ, ನಾನು ಸುಮ್ಮನಿದ್ದೇನೆ. ಅವನಿಗೆ ಕೇಳುವ ರೀತಿಯಲ್ಲಿ ಹೇಳಲಿಲ್ಲ, ಯೇಸುವಿನ ನಾಮದಲ್ಲಿ ಇವನ ಹಿಂದೆ ಕಾರ್ಯ ಮಾಡುವ ದುರಾತ್ಮಗಳು. ಆಗ ಅವನು ಇನ್ನೂ ಅಫೆಂಡ್ ಆಗ್ತಾನೆ. ಯಾಕೆ? ಶರೀರ. ರೈಟ್? ನಮಗೆ ದೇವರು ವಿಸ್ಡಮ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಹೆಲ್ಪ್ ಒನ್ ಎನದರ್. ನಾವೇನು ಮಾಡಲಿಕ್ಕೆ ಇರುವವರು? ಒಬ್ಬನನ್ನು ಕಟ್ಟುವವರು, ಒಬ್ಬರನ್ನು ಕೆಡವುವರಲ್ಲ. ರೈಟ್? ಮೆಲ್ಲ ಸ್ಪಿರಿಟ್ ನನ್ನ ಒಳಗೇನೆ ದುರಾತ್ಮಗಳಿಗೆ ಕೇಳ್ತದೆ, ಅದು ಮೆಲ್ಲ ಮಾತಾಡಿದ್ರು. ಅವರಿಗೆ ಫೇತ್ ಇಂಪಾರ್ಟೆಂಟ್, ನಿನ್ನ ಸೌಂಡ್ ಇಂಪಾರ್ಟೆಂಟ್ ಅಲ್ಲ. ಅವರಿಗೆ ಏನು? ಅವ್ರು ರೆಸ್ಪಾನ್ಸ್ ಮಾಡೋದು ನಿಮ್ಮ ಫೇತಲ್ಲಿ. ಫೇತಲ್ಲಿ ನಾನು ಹೇಳಿದೆ, ಐ ಸ್ಟಾಪ್ ಬೈಂಡ್. ಈಗ ಕೈ ಇಟ್ಟು
ಅದಕ್ಕೋಸ್ಕರ ಯಾವಾಗ ನೀವು ಸ್ಪಿರಿಚುವಲ್ ಮೈಂಡಲ್ಲಿ ಇರ್ತೀರಿ, ನೀವು ಸ್ಪಿರಿಚುವಲಿ ಡೀಲ್ ಮಾಡುತ್ತೀರಿ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವುಗಳ ಮೇಲೆ ಇಡಬೇಡ್ರಿ. ನೆಕ್ಸ್ಟ್, ಯಾಕಂದ್ರೆ ನೀವು ಸತ್ತಿರಲ್ಲ. ಅವ ಓಲ್ಡ್ ಮ್ಯಾನ್, ಆ ನಮ್ಮ ಪಾಪಿ ಎಂಬ ತಾಯಿಯ ಗರ್ಭದಿಂದ ಹುಟ್ಟಿದಂಥ ರಿಯಲ್ ಇನ್ನರ್ ಓಲ್ಡ್ ಮ್ಯಾನ್, ಅವನು ಪಾಪಿ ಎಂಬವನು ಸತ್ತಿದ್ದಾನೆ. ಪ್ರೈಸ್ ಗಾಡ್. ಪಾಪ ಎಂಬುವಂಥದ್ದು ನಿಮ್ಮ ಶರೀರಕ್ಕೆ ಬಂದದ್ದಲ್ಲ, ಶರೀರ ನೀವಲ್ಲ. ಪಾಪ ಎಂಬುವಂಥದ್ದು ನಿಮ್ಮ ಪ್ರಾಣಕ್ಕೆ ಬಂದದ್ದಲ್ಲ. ಪಾಪ ಎಂಬುವಂಥದ್ದು ರಿಯಲ್ ಮ್ಯಾನಿಗೆ ಬಂದದ್ದು. ಯು ಆರ್ ಹ್ಯೂಮನ್ ಸ್ಪಿರಿಟ್, ಯು ಆರ್ ರಿಯಲ್. ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದಿರಿ, ಆತ ನನಗೋಸ್ಕರ ಸತ್ತನು, ಹೂಣಲ್ಪಟ್ಟನು, ಮೂರನೇ ದಿನ ಪುನರುತ್ತನಾದನು, ನೀವು ನಂಬುತ್ತೀರಿ, ನಿಮ್ಮ ಓಲ್ಡ್ ಪಾಪಿ ಎಂಬವನು ಅವನು ಸತ್ತ, ಅವನು ಹೊಸ ಮನುಷ್ಯನಾಗಿ ಒಳಗಿನವನು ಹುಟ್ಟಿದ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ನೀವು ಹೊಸಬರಾಗಿ ಹುಟ್ಟಿದ್ದೀರಿ. ಅದಕ್ಕೆ ಬೈಬಲ್ ಇದೆ, ಇಫ್ ಎನಿ ಒನ್ ಬಿ ಇನ್ ಕ್ರೈಸ್ಟ್ ಹಿ ಈಸ್ ಎ ನ್ಯೂ ಕ್ರಿಯೇಷನ್. Old things are, old man is gone, old things are passed away, behold, ಅಂದ್ರೆ see, all things are become new. ನೀನು ಆತ್ಮಿಕ ಲೋಕದಲ್ಲಿ ನಿನ್ನ ಇನ್ನರ್ ಮ್ಯಾನ್, ದ ಓಲ್ಡ್ ಮ್ಯಾನ್, ಆತನು ಟೋಟಲ್ ಡಿಸ್ಕನೆಕ್ಟ್ ಆಗಿದ್ದಾನೆ. ಪ್ರೈಸ್ ಗಾಡ್. ನೀವು ಹೊಸಬರಾಗಿ ಹುಟ್ಟಿದ್ದೀರಿ. ಯು ಆರ್ ಎ ನ್ಯೂ ಬ್ರ್ಯಾಂಡ್ ನ್ಯೂ ಪರ್ಸನ್. ಅದಕ್ಕೆ ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹೇಳ್ರಿ, ನಾವು ಕ್ರಿಸ್ತನಲ್ಲಿ, ಹೇಳ್ರಿ, ನನ್ನ ಜೀವವು, ಹೇಳ್ರಿ, ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ಹೇಳ್ರಿ, ನಾನು ಮರೆಯಾಗಿದ್ದೇನೆ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ನೀನು ಮರೆ ಆಗಿದ್ದಿ. ಅಂತರದಲ್ಲಿ ನಂಬಿಕೆಯಲ್ಲಿ ಹೇಳ್ರಿ, ನಾನು ಮರೆಯಾಗಿದ್ದೇನೆ. ಈಗ ನೀವು ಆದಾಮನಲ್ಲಿ ಇರುವುದಲ್ಲ, ಈಗ ನೀವು ಕ್ರಿಸ್ತನಲ್ಲಿ ಇದ್ದೀರಿ. ಹೇಳ್ರಿ, ನಾನು ಆದಾಮನಲ್ಲಿ ಇರುವುದಲ್ಲ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಮೊನ್ನೆ ಒಂದು ನಾನು ಬಿಡಿಸಿದೆ, ಆದಾಮನಲ್ಲಿ ಮತ್ತು ಕ್ರಿಸ್ತನಲ್ಲಿ, ರೈಟ್? ನಾನು ಯೇಸುವನ್ನು ಅಂಗೀಕಾರ ಮಾಡುವ ಮುಂಚೆ ನಾನು ಎಲ್ಲಿದ್ದೆ? ನನ್ನ ಫಿಸಿಕಲ್ ಮ್ಯಾನ್ ನಾನು ಎಲ್ಲಿದ್ದೆ? ನಾನು ನನ್ನ ತಂದೆ ಒಳಗಿದ್ದೆ. ನನ್ನ ತಂದೆ ಅವನ ತಂದೆ ಒಳಗಿದ್ದರು, ಅವನ ತಂದೆ ಅವನ ತಂದೆ ಒಳಗಿದ್ದರು, ಅವನ ತಂದೆ ಅವನ ತಂದೆ ಒಳಗಿದ್ದರು, ಅವನ ತಂದೆ ಆದಾಮನ ಒಳಗಿದ್ದರು. ಇದು ಕ್ಲಿಯರ್ ನಿಮಗೆ ಗೊತ್ತಿರಲಿ. ನಾವೆಲ್ಲಿದ್ದೆವು? ನಾವೆಲ್ಲರೂ ಆದಾಮನ ಒಳಗಿದ್ದೆವು. ಯಾವಾಗ ಆದಾಮನು ಪಾಪ ಮಾಡಿದ, ಅದೆಲ್ಲ ನಾನು ಕೂಡ ಮಾಡಿದ ಹಾಗೆ ಆಯ್ತು. ಯಾಕೆ? ನಾನು ಆದಾಮನಲ್ಲಿದ್ದೆ. ಈ ಬೇಸಿಕ್ ಟ್ರುತ್ ಅನ್ನು ಯಾವಾಗಲೂ ನಿಮ್ಮ ಒಳಗಿರಲಿ. ನಾನು ಯಾವಾಗ ಆದಾಮನಲ್ಲಿ ಇದ್ದೆ, ಆದಾಮನು ಪಾಪ ಮಾಡಿದಾಗ ಅವನೆಲ್ಲ ಪಾಪದ ಸಂಗತಿಗಳು ಅದು ನನ್ನ ಅಕೌಂಟಿಗೆ ಬಂತು. ನಾನು ಮಾಡಿದ್ದಲ್ಲ, ನಾನು ಆದಾಮನಲ್ಲಿ ಇದ್ದುಕೊಂಡು ನಾನು ಮಾಡಿದ್ದೆ. ಹೇಗೆ ಹೇಳ್ತೀರಾ? ಒಂದು ಬೆಸ್ಟ್ ಉದಾಹರಣೆ ನಿಮಗೆ ನಾನು ಕೊಡ್ತೇನೆ, ಓದಿರಿ. 7 chapter 10 verse, Hebrews 10 chapter 7 verse 7:10. ಓಕೆ, ಹೇಗೆಂದರೆ ಇಲ್ಲಿ ಕ್ಲಿಯರ್ ಆಗಿ ಓದಿರಿ. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ, ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನ ಒಳಗಿದ್ದನು. ಯಾರ ಒಳಗಿದ್ದ? ಲೇವಿ ಯಾರು? ಲೇವಿ ಯಾಕೋಬನ ಮಗ. ಲೇವಿ ಯಾಕೋಬನ ಒಳಗಿದ್ದ. ಲೇವಿ ಮತ್ತು ಯಾಕೋಬ ಸೇರಿ ಈಸಾಕನ ಒಳಗಿದ್ದರು. ಲೇವಿ, ಯಾಕೋಬ, ಈಸಾಕ ಇವರು ಎಲ್ಲರೂ ಸೇರಿ ಅಬ್ರಾಮನ ಒಳಗಿದ್ದರು. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನ ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನ ಒಳಗೆ ಇದ್ದನು. ಹೇಳ್ರಿ, ಇವನ ಒಳಗಿದ್ದನು. ಹೇಳ್ರಿ, ನಾನು ಆದಾಮನಲ್ಲಿ ಇದ್ದೇನು. ನೆಕ್ಸ್ಟ್. ಓಕೆ, 9ನೇ ವಚನ ಓದಿರಿ. 9ನೇ ವಚನ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಗೊಳ್ಳುವ ಲೇವಿಯು ಕೂಡ
ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು ಎಂದು ಹೇಳಬಹುದು. ಏನ್ ಬರುತ್ತೆ? ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ಬೇಕಾದ್ರೆ 8ರಲ್ಲಿ ಓದಿ, 8ರಲ್ಲಿ. ಇದಲ್ಲದೆ ಲೇವಿಯ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರು ದಶಮ ಭಾಗಗಳನ್ನು ತಗೊಳ್ಳುತ್ತಾರೆ. ಆದರೆ ಮೆಲ್ಕಿಜೆದಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿದವನು ತಗೊಳ್ಳುತ್ತಾನೆ. ಓಕೆ, ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಗೊಳ್ಳುವ ಲೇವಿಯು ಕೂಡ ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು ಎಂದು ಹೇಳಬಹುದು. ಯಾರ ಮೂಲಕ ಕೊಟ್ಟದ್ದು? ಲೇವಿಯು ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು. ಯಾವಾಗ ಅಬ್ರಾಮನು ಮೆಲ್ಕಿಜೆದ ಯಾಜಕನಿಗೆ ವಿಸಿಟ್ ಮಾಡುತ್ತಾನೆ, ಲೇವಿಯು ತತ್ವ ರೂಪದಲ್ಲಿ ಈತನ ಒಳಗೆ ಇದ್ದನು. ದಶಮ ಭಾಗ ಕೊಟ್ಟದ್ದು ಲೇವಿಯು ಕೂಡ ಕೊಟ್ಟ ಹಾಗೆ ಆಯಿತು. ಏನು ಅಬ್ರಾಮನು ಮಾಡಿದನು ಅದೆಲ್ಲವೂ ಲೇವಿಯ ಅಕೌಂಟ್ಗೆ ರಿಲೀಸ್ ಆಯಿತು. ಹಲೋ, ಇದ್ದೀರಾ ಇಲ್ಲಿ? ಅದೇ ರೀತಿ ಆದಾಮನು ಏನು ಮಾಡಿದನು? ಆದಾಮನು ಆ ಹಣ್ಣನ್ನು ತಿನ್ನುವಾಗ ತತ್ವ ರೂಪವಾಗಿ ನಾನು ಆತನ ಒಳಗೆ ಇದ್ದೆನು. ಆದಾಮನು ಏನು ಮಿಸ್ಟೇಕ್ ಮಾಡಿದ ಅದೆಲ್ಲವೂ ನನ್ನ ಅಕೌಂಟಿಗೆ ಬಂದಿತ್ತು. ಹಲೋ, ಅದಕ್ಕೆ ಕೆಲವರು ಹೇಳ್ತಾರೆ, ನಾನು ಯಾರಿಗೂ ತಪ್ಪು ಮಾಡಲಿಲ್ಲ, ನಾನು ಯಾರಿಗೂ ಪಾಪ ಮಾಡಲಿಲ್ಲ, ನಾನು ಯಾರಿಗೂ ಹರ್ಟ್ ಮಾಡಲಿಲ್ಲ. ಹೌ ಕ್ಯಾನ್? ಇಲ್ಲಿ ಕೇಳ್ರಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ಆದಾಮನ ಸಂಬಂಧದಿಂದ ಬರಲಿಲ್ಲ. ಆತನು ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ಮೂಲಕ ವಾಕ್ಯದಿಂದ ಹುಟ್ಟಿದನು. ಆತನಲ್ಲಿ ಪಾಪ ಇರಲಿಲ್ಲ, ಆತನಲ್ಲಿ ಮಿಸ್ಟೇಕ್ ಇರಲಿಲ್ಲ, ಆತನಲ್ಲಿ ಯಾವ ತಪ್ಪು ಇರಲಿಲ್ಲ. ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಕುರುಜೆಯಲ್ಲಿ ಸತ್ತನು, ಜಡ್ಜ್ಮೆಂಟ್ ಅನ್ನು ಹೊಂದಿದನು. ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಹೂಣಲ್ಪಟ್ಟನು. ನನ್ನ ಅಪರಾಧಗಳ ನಿಮಿತ್ತವಾಗಿ ಆತನು ನರಕಕ್ಕೆ ಹೋದನು. ಆದಾಮನ ಸಮಯದಿಂದ ತಪ್ಪು ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಎಲ್ಲಿ ಹೋಗಬೇಕು? ಪಾತಾಳಕ್ಕೆ ಹೋಗಬೇಕು. ನಮ್ಮ ಪರವಾಗಿ ಯೇಸು ಅಲ್ಲಿ ಹೋದನು. ನಮ್ಮ ಪರವಾಗಿ ಯೇಸು ದಂಡನೆಯನ್ನು ಅನುಭವಿಸಿದನು. ನಮ್ಮ ಪರವಾಗಿ ಯೇಸು ಹೂಣಲ್ಪಟ್ಟನು. ನಮ್ಮ ಪರವಾಗಿ ಯೇಸು ಪುನರುತ್ಥನಾದನು. ನಮ್ಮ ಪರವಾಗಿ ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ಯಾವ ದಿವಸ ನಾನು ಯೇಸು ಕ್ರಿಸ್ತ ನನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದಾನೆ ಎಂದು ನಾನು ಹೃದಯದಲ್ಲಿ ನಂಬಿದಾಗ ದೇವರು ನನ್ನನ್ನು ಆದಾಮನಲ್ಲಿದ್ದ ನನ್ನನ್ನು ತೆಗೆದು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಕಮಾನ್, ಹೇಳ್ರಿ, ನಾವು ಕ್ರಿಸ್ತನಲ್ಲಿ ಇದ್ದೇವೆ. ಕ್ರಿಸ್ತನು ಏನು ಮಾಡಿದ್ದಾನೆ ಎಲ್ಲವೂ ನನ್ನ ಅಕೌಂಟಿಗೆ ದೇವರು ಹಾಕಿದ್ದಾನೆ. ಕಮಲ್ರಿ, ನಾನು ಆದಾಮನಲ್ಲಿಲ್ಲ. ಹೇಳಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಹೇಳಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಸಿಕ್ನೆಸ್ ಕೆನಾಟ್ ರೂಲ್ ಓವರ್ ಮೀ. ಶಾಪಗಳು ನನ್ನನ್ನು ಆಳಲಾಗುವುದಿಲ್ಲ. ಆದಾಮನ ಸಂಬಂಧವಾದುದು, ಭೂ ಸಂಬಂಧವಾದುದು ನನ್ನನ್ನು ಆಳಲು ಆಗುವುದಿಲ್ಲ. ನನ್ನ ಜೀವವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದೆ. ಹಾ 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 ಹಾ. ನಾನು ಹೇಳ್ತೀನಿ, ಈ ಪ್ರಕಟಣೆ ನಿಮಗೆ ಒಳಗಿಂದ ಓಪನ್ ಆಯ್ತು ಅಂತ ಹೇಳಿದ್ರೆ, ಆದಾಮನ ಸಂಬಂಧದ ಶಾಪಗಳು, ಜನರೇಷನ್ ಕರ್ಸ್ಗಳು, ಬ್ಲಡ್ ಲೈನ್ ಕರ್ಸ್ಗಳು, ಅದನ್ನು ನೀವು ಎಳೆಯುವುದಿಲ್ಲ, ಅದನ್ನು ನೀವು ತಿರಸ್ಕರಿಸ್ತೀರಿ. ಇಮಿಡಿಯೇಟ್ಲಿ ಸಿಕ್ನೆಸ್ ಗಳಿಗೆ ಹೇಳ್ತೀನಿ, ನೋ 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 ನೋ, ಐ ಆಮ್ ನಾಟ್ ಇನ್ ಆಡಮ್, ಐ ಆಮ್ ಇನ್ ಕ್ರೈಸ್ಟ್. ಹಲೋ, ದಿಸ್ ಇಸ್ ಬೇಸಿಕ್ ಫೌಂಡೇಶನ್ ಅಬೌಟ್ ಕ್ರಿಶ್ಚಿಯಾನಿಟಿ. ಈ ಬೇಸಿಕ್ ಅನ್ನು ನೀವು ಮೆಡಿಟೇಟ್ ಮಾಡಿದರೆ ಮತ್ತೆ ನೀವು ಹೈಯರ್ಗೆ ಹೋಗ್ತೀರಿ. ಮ್ಯಾನ್ ಇಸ್ ಅ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ನಮಗೆ ಈಗ ಟೂ ನೇಚರ್ ಇಲ್ಲ, ನಮಗೆ ಒಂದೇ ನೇಚರ್ ಇರುವುದು. ಆ ಓಲ್ಡ್ ನೇಚರ್ ಡಿಸ್ಕನೆಕ್ಟ್ ಆಗಿದೆ, ನ್ಯೂ ಸ್ವಭಾವ ಬಂದಿದೆ. ಕೆಲವರು ಹೇಳ್ತಾರೆ ಡಬಲ್ ನೇಚರ್. ನಿಮ್ಮ ಒಳಗೆ ಒಂದೇ ನೇಚರ್ ಇರುವುದು. That's the life of God. ಅದು ದೇವರ ಜೀವ. ಕಮನಡೆ, ಅದು ದೇವರ ಜೀವ. ಆರೋಗ್ಯ ನಿಮ್ಮದಾಗಿದೆ, ಸಮೃದ್ಧಿ ನಿಮ್ಮದಾಗಿದೆ, ಅಭಿಷೇಕ ನಿಮ್ಮದಾಗಿದೆ, ವಿಶ್ಡಮ್ ನಿಮ್ಮದಾಗಿದೆ, ಜಯ ನಿಮ್ಮದಾಗಿದೆ. ಕ್ರಿಸ್ತನಲ್ಲಿ ನೀವು ಜಯಶಾಲಿಗಳು, ಕ್ರಿಸ್ತನಲ್ಲಿ ನೀವು ನೂತನ ಸೃಷ್ಟಿಗಳು,
ಕ್ರಿಸ್ತನಲ್ಲಿ ನೀವು ಎಲ್ಲ ರಾಜತ್ವ, ಅಧಿಕಾರ, ದೊರೆತನಗಳ ಮೇಲೆ ಆತ್ಮಿಕ ಲೋಕದಲ್ಲಿ ಎದ್ದವರಾಗಿದ್ದೀರಿ. ಇಲ್ಲಿ ಕೇಳ್ರಿ, ಯಾಕೆ ಅಪೋಸ್ತಲ ಪೌಲ್ ಈ ವಚನವನ್ನು ಮಾತಾಡ್ತಾನೆ? 3ನೇ ಅಧ್ಯಾಯ 1ನೇ ವಚನವನ್ನು ಯಾಕೆ ಮಾತಾಡ್ತಾನೆ? ಯಾಕೆ ಮಾತಾಡ್ತಾನೆ ಅಂತ ಹೇಳಿದ್ರೆ, ಓದಿರಿ. ಅಪೋಸ್ತಲ ಪೌಲನು ಮಾತಾಡುವಾಗ ಅಲ್ಲಿ ಅಧ್ಯಾಯ ಮತ್ತು ಚಾಪ್ಟರ್ಗಳನ್ನು ಬರೆಯಲಿಲ್ಲ. ರೈಟ್? ಓದಿರಿ, 2ನೇ ಅಧ್ಯಾಯ 17ನೇ ವಚನ, ಕೊಲೇಷನ್ 2 ಚಾಪ್ಟರ್ 17 ಉತ್ತರ ಅದಕ್ಕೆ ಕೊಡ್ತಾನೆ ಅವನು. ನಾನು ಖಾಲಿ ಓದ್ತೇನೆ, ಎಕ್ಸ್ಪ್ಲೇಷನ್ ಮಾಡೋದಿಲ್ಲ. 15ರಿಂದ ಓದಿರಿ 2 ಚಾಪ್ಟರ್. ಓಕೆ, ತೋರಿಸ್ತೇನೆ. 16ರಲ್ಲಿ ಓದಿರಿ. ಎಲ್ಲರೂ ಓದಿರಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬಾತು ಎಂಬವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನೆಕ್ಸ್ಟ್, ಇವು ಮುಂದೆ ಬರಬೇಕಾಗದ ಕಾರ್ಯಗಳ ಛಾಯೆಯಾಗಿ ಇವುಗಳ ನಿಜ ಸ್ವರೂಪನು ಕ್ರಿಸ್ತನು. ಹೇಳಿ, ನಿಜ ಸ್ವರೂಪನು ಕ್ರಿಸ್ತನೇ. ಕೆಲವರು ಅತೀ ವಿನಯದಲ್ಲಿ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ನೆಕ್ಸ್ಟ್, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ, ಹೇಳ್ರಿ ಆತ್ಮಿಕ ಬುದ್ಧಿ ಅಲ್ಲ, ಯಾವ ಬುದ್ಧಿ? ಪ್ರಾಪಂಚಿಕ ಬುದ್ಧಿಯಿಂದ ನಿರಾದರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡ್ರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಬರುತ್ತದೆ. ಹೇಳ್ರಿ, ಐ ಆಮ್ ಇನ್ ಕ್ರೈಸ್ಟ್. ಹೇಳ್ರಿ, ಐ ಆಮ್ ಒನ್ ಇನ್ ಕ್ರೈಸ್ಟ್. ನೀವು ಆತ್ಮೀಯದಲ್ಲಿ ಕ್ರಿಸ್ತನೊಂದಿಗೆ ಒಂದಾಗಿದ್ದೀರಿ. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನೀವೇ ಕ್ರಿಸ್ತನ ದೇಹ, ನೀವೇ ಪರಸ್ಪರ ಒಬ್ಬರಿಗೊಬ್ಬರು ಅಂಗವಾಗಿದ್ದೀರಿ. ಹಲೋ. ನೆಕ್ಸ್ಟ್ ಓದಿರಿ. ನೆಕ್ಸ್ಟ್, ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು, ಉಪದೇಶಗಳನ್ನು ಅನುಸರಿಸಿ, ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ನೆಕ್ಸ್ಟ್, ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತೀ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತೇವಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನೆಕ್ಸ್ಟ್, ಇದರ ಉತ್ತರ ಇಲ್ಲಿದೆ. ಆದ ಕಾರಣ, ಇದರ ಉತ್ತರ ಇದು, ಇನ್ ಕ್ರೈಸ್ಟ್. ಹೇಳ್ರಿ, ಆದ ಕಾರಣ. ಕಮನ್ ಹೇಳ್ರಿ, ಆದ ಕಾರಣ. ನಾನು ಹೇಳ್ತೀನಿ, ಈ ಟ್ರುತ್ ಅನ್ನು ನೀವು ಮೆಡಿಟೇಟ್ ಮಾಡಿದರೆ ಯು ಆರ್ ಕಾಂಕರರ್. ಈ ಟ್ರುತ್ ಅನ್ನು ಮೆಡಿಟೇಟ್ ಮಾಡಿದರೆ ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ಈ ಸತ್ಯವನ್ನು ನೀವು ಮೆಡಿಟೇಟ್ ಮಾಡಿದರೆ ನೀವು ದುಷ್ಟನ ವಶದಲ್ಲಿರುವುದಿಲ್ಲ, ನೀವು ಸ್ವತಂತ್ರರಾಗಿ ನಡೆಯುತ್ತೀರಿ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದಾರೆ. ದ ಹೋಲ್ ವರ್ಲ್ಡ್ ಇಸ್ ಕಂಟ್ರೋಲ್ ಬೈ ದ ಡಿಮನ್ಸ್, ಬಟ್ ಯು ಆರ್ ವಾಕಿಂಗ್ ಇನ್ ಫ್ರೀಡಮ್. ಹಲೋ. ಇದರ ಉತ್ತರ ಇದು. ಪ್ರೈಸ್ ಗಾಡ್. ಇದನ್ನು ಮೆಡಿಟೇಟ್ ಮಾಡ್ರಿ. ಖಾಲಿ ಸ್ಕ್ರಿಪ್ಚರ್ ಆಗಿ ತಿಳಿಬೇಡ್ರಿ. ಇದು ನಿಮ್ಮ ಆಂತರ್ಯದ ಒಳಗೆ ಹೋಗಲಿ. ಆಂತರ್ಯದ ಒಳಗೆ ಮೆಡಿಟೇಟ್ ಮಾಡ್ರಿ. ಪುನಃ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ, ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ, ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯನು ಶಿಲುಬೆಗೆ ಹೋಗಿದ್ದಾನೆ, ನನ್ನ ಹಳೆಯ ಸಿಕ್ನೆಸ್ಗಳು ಶಿಲುಬೆಗೆ ಹೋಗಿದೆ, ನಾನು ಕ್ರಿಸ್ತನಲ್ಲಿ ಹೂಣಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪುನರುತ್ಥಾನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನ, ದುರಾತ್ಮ, ಸಿಕ್ನೆಸ್ಗಳ ಮೇಲೆ ನಾನು ಎದ್ದು ಬಂದಿದ್ದೇನೆ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ನಾನು ಎದ್ದಿದ್ದೇನೆ. ಎಲ್ಲಾ ದುರಾತ್ಮಗಳಿಗೆ ಆತನು ಹೆಡ್ ಆಗಿದ್ದಾನೆ. ರೈಟ್? ಹಿ ಇಸ್ ದ ಹೆಡ್. ಯಾವ ದುರಾತ್ಮಗಳು ಏಸೋನ್ ಆಳ್ಲಿಕ್ಕೆ ಆಗುವುದಿಲ್ಲ. ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ.
ದೆನ್ ಯು ಗೋ, ನೀವು ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಹೇಳ್ರಿ, ಸ್ಪೀಕ್ ವರ್ಡ್. ಈ ಸುವಾರ್ತೆಯನ್ನು ಹೇಳ್ರಿ. ವಾಟ್ ಈಸ್ ಯುವರ್ ಪೊಸಿಷನ್, ವಾಟ್ ಈಸ್ ಯುವರ್ ಕಾಲಿಂಗ್, ವಾಟ್ ಈಸ್ ಯುವರ್ ಅಥಾರಿಟಿ, ನಿಮ್ಮ ಕರೆ ಏನು, ನಿಮ್ಮ ಪೊಸಿಷನ್ ಏನು, ನಂಬುವರಾದ ನಿಮ್ಮಲ್ಲಿ ಸಾಧಿಸುವ ಪರಾಕ್ರಮ ಎಂಥದ್ದೆಂದನ್ನು ನೀವು ತಿಳಿಯುವಂತೆ ನಿಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾನೆ. ಪ್ರೈಸ್ ಗಾಡ್. ನಾನು ಹೇಳ್ತೇನೆ, ನೀವು ಒಳಗಿಂದ ಮಾತಾಡುವುದಂದರೆ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಅದನ್ನು ಹೇಳುವಂಥದ್ದು, ಸುಮ್ಮನೆ ಇಲ್ಲಿಂದ ಹೇಳುವಂಥದ್ದಲ್ಲ. ಸತ್ಯವೇದ ಹೇಳ್ತೇನೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೀತೀವಾದ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ಏನಾಗಿದ್ದೇವೆ? ದೂರದ ಪ್ರವಾಸಿಗಳು. ಹೇಳಿ, ದೇಹ ಎಂಬ ಮನೆ, ದೇಹ ನಾವಲ್ಲ. ಹಾಗಾದರೆ ಫೇತ್ ಅಂತ ಹೇಳಿದರೆ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಪುನಃ ಹೇಳ್ತೇನೆ, ಫೇತ್ ಅಂತ ಹೇಳಿದರೆ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಹೇಳಿ, ನನ್ನ ಆತ್ಮದ ಒಳಗಿಂದ ನಾನು ಜೀವಿಸುವಂಥದ್ದು. ನನ್ನ ಆತ್ಮ ಎಂಬುವಂಥದ್ದು ಬ್ರ್ಯಾಂಡ್ ನ್ಯೂ ಪರ್ಸನ್. ಆತನಲ್ಲಿ ಪಾಪ ಇಲ್ಲ. ಟೋಟಲಿ ಯು ಆರ್ ಎ ರೈಚಸ್ ಮ್ಯಾನ್. ಕೆಲವರಿಗೆ ಸ್ಕ್ರಿಪ್ಚರ್ ಮಾತ್ರ ಕೇಳ್ತದೆ. ಏನಂತ ಹೇಳಿದರೆ, ಅಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನೀತಿವಂತನೆಂಬವನಿಲ್ಲ, ಒಬ್ಬನೂ ಇಲ್ಲ ಅಂತ. ಅದರ ಕಾಂಟೆಸ್ಟ್ ಏನು? ಅಲ್ಲಿ ಯಹೂದ್ಯರಿಗೆ ಹೇಳುವಂಥದ್ದು 3ನೇ ಅಧ್ಯಾಯ 10ನೇ ವಚನ. ಆನ್ಸರ್ ಮುಂದೆ ಇದೆ, ಅಲ್ಲಿ ಆನ್ಸರ್ ಮುಂದೆ ಇದೆ. 3ನೇ ಅಧ್ಯಾಯದ ಆನ್ಸರ್ ಅಲ್ಲಿದೆ. ನಿಮ್ಗೆ ಯಾರು ಹೇಳ್ತಾರೆ ನೀತಿವಂತನೆಂಬವನಿಲ್ಲ, ಒಬ್ಬನೂ ಇಲ್ಲ ಅಂತ. ಯಾರಿಗೆ ಹೇಳುವಂಥದ್ದು? ಇಲ್ಲಿ ಕೇಳ್ರಿ, ನಾವೆಲ್ಲರೂ ಆತ್ಮದಲ್ಲಿ ಆದಾಮನ ಸಂಬಂಧದಿಂದ ಪಾಪಿಗಳು. ಈವನ್ ಧರ್ಮಶಾಸ್ತ್ರ ಕೊಟ್ಟರೂ ಕೂಡ ಆತ್ಮದಲ್ಲಿ ಅವರನ್ನು, ಆದಾಮನ ಸಂಬಂಧದಿಂದ ಅವರನ್ನು ತೆಗೆಯಲಿಕ್ಕೆ ಆಗಲಿಲ್ಲ ಮೋಶೆಯ ಧರ್ಮಶಾಸ್ತ್ರ. ನಿಮ್ಗೆ ಇದರ ಒಂದು ಸತ್ಯಾಂಶವನ್ನು ಹೇಳ್ತೇನೆ, ಓದಿರಿ ಆ ಸ್ಕ್ರಿಪ್ಚರನ್ನು. ನಾನು 2 ಸ್ಕ್ರಿಪ್ಚರ್ ತೋರಿಸ್ತೇನೆ, ಓದಿ. 3:10. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದಂದರೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ನೆಕ್ಸ್ಟ್, ತಿಳುವಳಿಕೆ ಉಳ್ಳವನಿಲ್ಲ, ದೇವರನ್ನು ಹುಡುಕುವವನಿಲ್ಲ. ಎಲ್ಲರೂ ದಾರಿ ತಪ್ಪಿ ನಡೀತಾರೆ, ಎಲ್ಲರೂ ಕೆಲಸಕ್ಕೆ ಬಾರದು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅಂದರೆ ಆದಾಮನ ಸಂಬಂಧದಲ್ಲಿ ಯಾರೂ ಇಲ್ಲ. ಯಹೂದ್ಯರು ಇದನ್ನು ಒಪ್ಪಲಿಲ್ಲ. ಯಹೂದ್ಯರು ಹೇಳಿದರು, ನಾವು ಧರ್ಮಶಾಸ್ತ್ರದ ನಿಯಮಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾವೆಲ್ಲರೂ ನೀತಿವಂತರು. ರೈಟ್. ಬಟ್ ಅವರ ಒಳಗಿದ್ದ ಆದಾಮನ ಸಂಬಂಧದ ಪಾಪ ಇದೆ ನೋಡಿ, ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಧರ್ಮಶಾಸ್ತ್ರದಿಂದ ಆಗಲಿಲ್ಲ. ನಿಮಗೆ ಒಂದು ಬೆಸ್ಟ್ ಉದಾಹರಣೆ ಕೊಡ್ತೇನೆ. ಇಲ್ಲಿ ಕೇಳ್ರಿ, ಇಲ್ಲಿ ಒಂದು ನನ್ನ ಮೇಜಿದೆ. ಮೇಜಿನ ಮೇಲೆ ತುಂಬ ಕಲೆಗಳು ಬಿದ್ದಿವೆ, ಬಾಳೆ ಎಲೆಯದ್ದು, ವೈಟ್ ಕ್ಲೋತಿಗೆ. ಅದನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಬಟ್ ಅದರ ಮೇಲೆ ನಾನೊಂದು ಕೆಲಸ ಮಾಡ್ತೇನೆ, ಹೊಸ ಬಟ್ಟೆಯನ್ನು, ಬಿಳಿ ಬಟ್ಟೆಯನ್ನು ಹಾಕ್ತೇನೆ. ಈಗ ಏನು ಕಾಣ್ತದೆ? ವೈಟ್ ಕಾಣ್ತದೆ. ಈ ವೈಟ್ ಬಟ್ಟೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕ್ರಿಸ್ತನು ಬರುವ ತನಕ ಮಾತ್ರ. ಕ್ರಿಸ್ತನು ಯಾವಾಗ ಬಂದ, ಎಲ್ಲ ವೈಟ್ ಬಟ್ಟೆ ತೆಗೆದರು. ವೈಟ್ ಬಟ್ಟೆ ತೆಗೆಯುವಾಗ ಇಡೀ ಲೋಕ, ಯಹೂದ್ಯರಾಗಲಿ, ಅನ್ಯರಾಗಲಿ, ಗ್ರೀಕರಾಗಲಿ, ಎಲ್ಲರೂ ಪಾಪಿಗಳಾಗಿ ಕಾಣ್ತಾ ಇದ್ದಾರೆ. ಇದರಿಂದ ಬಿಡಿಸದೆ ಕ್ರಿಸ್ತನ ರಕ್ತ. ಓದಿ ಆಕ್ಟ್ ಆಫ್ ಅಪೋಸ್ಟಲ್ 13 chapter 38 verse. ಆಕ್ಟ್ ಆಫ್ ಅಪೋಸ್ಟಲ್ 13:38. ಎಲ್ಲರೂ ಓದಿ. ಆದ್ದರಿಂದ ಸಹೋದರರೇ, ಓದಿ. Therefore let it be known to you, brethren, that through this man is preached to you the forgiveness of sin, remission of sin. Right? Forgiveness of sin, remission. ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ ಎಕ್ಸಾಕ್ಟ್ಲಿ ರೆಮಿಷನ್. ರೆಮಿಷನ್ ಅಂತ ಹೇಳಿದರೆ ಫರ್ಗಿವ್ನೆಸ್ಸಿಗೆ ಸಹ ರೆಮಿಷನ್ಗೆ ಸಹ ತುಂಬ ವ್ಯತ್ಯಾಸ ಇದೆ. ರೆಮಿಷನ್ ಅಂದರೆ ಏನು? ಇಲ್ಲಿ ಕೇಳ್ರಿ, ಒಬ್ಬನ ಮಿಸ್ಟೇಕ್ ಇದೆ, ಒಬ್ಬನ ಮಿಸ್ಟೇಕನ್ನು ನಾನು ಕ್ಷಮಿಸಿದೆ, ಬಟ್ ರೆಕಾರ್ಡ್ ಅಲ್ಲೇ ಇದೆ. ರೆಮಿಷನ್ ಅಂತ ಹೇಳಿದರೆ ಆ ರೆಕಾರ್ಡನ್ನೇ ತೆಗೆದು ಬಿಸಾಡುವಂಥದ್ದು. ಓಕೆ, ನೆಕ್ಸ್ಟ್ ಮುಂದೆ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ.
ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ, ಹೇಳಿ, ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆಂದೆನಿಸಿಕೊಳ್ಳುತ್ತಾರೆ. ಯಾರು ಯಾರು ಯೇಸುವನ್ನು ಅಂಗೀಕಾರ ಮಾಡ್ತಾರೆ, ಅವರನ್ನು ಆದಾಮನಿಂದ ಬಿಡಿಸಲಾಗದ ಪಾಪ ಆದಾಮನಿಂದ ತೆಗೆದು ನಿಮ್ಮನ್ನು ಎಲ್ಲಿ ದೇವರು ಹಾಕಿದ? ಕ್ರಿಸ್ತನಲ್ಲಿ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನೀವು ಕ್ರಿಸ್ತನಲ್ಲಿದ್ದೀರಿ. ನೀವು ಶಿಲುಬೆಗೆ ಹೋಗಲಿಲ್ಲ, ನೀವು ಹುಣಲ್ಪಡಲಿಲ್ಲ, ನೀವು ನರಕಕ್ಕೆ ಹೋಗಲಿಲ್ಲ, ಯೇಸು ಹೋದ, ನೀವು ಪುನರುತ್ಥಾನಾಗಲಿಲ್ಲ. ಬಟ್ ಎಲ್ಲ ನೀವು ನಂಬಿದಾಗ ಎಲ್ಲ ನಿಮ್ಮ ಅಕೌಂಟಿಗೆ ಬಂತು. ದೇವರು ನೋಡುವಾಗ ನೀನೇ ಶಿಲುಬೆಗೆ ಹೋದವನು, ನೀನೇ ಬಾಧೆಯನ್ನು ಅನುಭವಿಸಿದವನು, ನೀನೇ ಹೂಣಲ್ಪಟ್ಟವನು, ನೀನೇ ನರಕಕ್ಕೆ ಹೋಗಿದ್ದಿ, ನೀನೇ ಪುನರುತ್ಥಾನಾಗಿದ್ದಿ ಕ್ರಿಸ್ತನೊಂದಿಗೆ. ಹಲ್ಲೆಲೂಯಾ. ದಿಸ್ ದ ಸ್ಪಿರಿಚುವಲ್ ಟ್ರೂತ್. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನಾನು ಹೇಳಿದೆ, ಈ ಟ್ರೂತ್ ಅರ್ಥ ಆಗಬೇಕಾದ್ರೆ ಒಳ್ಳೆ ಅನ್ಯ ಭಾಷೆಯಲ್ಲಿ ಮಾತಾಡಿ ಬನ್ನಿ. ಓಕೆ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮ ಪ್ರಾರ್ಥಿಸ್ತದೆ. ನನ್ನ ರೀಕ್ರಿಯೇಟೆಡ್ ಆದ, ಬಾರ್ನ್ ಅಗೇನ್ ಆದ, ಹೊಸದಾಗಿ ಹುಟ್ಟಿದ ಕ್ರಿಸ್ತನಲ್ಲಿರುವ ಆ ವ್ಯಕ್ತಿ ಮಾತಾಡುತ್ತಾನೆ. ರುಖಾಬ ಶಕ ಬಕಾದಿ ಲೆಕೆಮ ಶುಭ ಲಕಾದಿ ಲಕಮ ಶಕ ಬಕಾದ ಲಕಮ. ಸುಮ್ಮನೆ ಬಲ 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 ಅಲ್ಲ, ಒಳಗಿಂದ ಮಾತಾಡ್ರಿ, ಸ್ಪಿರಿಟಲ್ಲಿ ಮಾತಾಡ್ರಿ. ನಿಮ್ಮ ಸ್ಪಿರಿಟ್ ಆಕ್ಟಿವ್ ಆಗುತ್ತಾನೆ, ನಿಮ್ಮ ಆತ್ಮಿಕ ಮನುಷ್ಯ ಚುರುಕಾಗುತ್ತಾನೆ, ನದಿಗಳು ಒಡೆಯುತ್ತವೆ, ಗೋಡೆಗಳು ಒಡೆಯುತ್ತವೆ, ಬ್ರೇಕ್ ಥ್ರೂ ಉಂಟಾಗುತ್ತದೆ ಯಾವಾಗ ನೀವು ಒಳಗಿಂದ ಮಾತಾಡಿದಾಗ. ನಿದ್ರೆ ಎಲ್ಲ ಬಿಟ್ಟು ಹೋಗ್ತದೆ. ನಿಮಗೆ ವಾಕ್ಯ ಕೇಳುವಾಗ ಕಣ್ಣು ಕೂರುವುದಿಲ್ಲ, ನೀವು ನೋಡ್ತಾ ಇರ್ತೀರಿ, ಶರೀರ ಕೇಳುವುದಿಲ್ಲ. ಅಂದ್ರೆ ನಿಮ್ಮ ಕಣ್ಣು ಓಪನ್ ಇರ್ತದೆ, ನಿಮ್ಗೆ ಗೊತ್ತಿರುವುದಿಲ್ಲ. ಕೆಲವು ಡ್ರೈವಿಂಗ್ ಮಾಡುವಾಗ ಓಪನ್ ಇರ್ತದೆ ನೋಡಿ, ಓಪನ್ ಇದ್ದದ್ದು ಎಲ್ಲ ತಾಂಟಿಸ್ತು ಗೊತ್ತೇ ಇರುವುದಿಲ್ಲ. ಮೊನ್ನೆ ಆಂಧ್ರಕ್ಕೆ ಹೋಗುವಾಗ ನಾನು ಕೆಲವು ಲಾರಿಗಳು ಬಿದ್ದಿವೆ. ರಶ್ಮಿ ಕೇಳ್ತಾಳೆ, ಎಲ್ಲೊಂದು ಲಾರಿ ಬಿದ್ದಿದೆ, ಇಲ್ಲೊಂದು ಲಾರಿ. ನಾನು ಹೇಳಿದೆ, ಇವರು ಡ್ರೈವಿಂಗ್ ಮಾಡುವಾಗ ನಿದ್ರೆ ಬಂದು ಬಿದ್ದವರು. ಎಷ್ಟು ಮಂದಿ ಅನುಭವ ಆಗಿದೆ ಡ್ರೈವಿಂಗ್ ಮಾಡುವಾಗ? ನನಗೆ ಅನುಭವ ಆಗಿದೆ. ಡ್ರೈವಿಂಗ್ ಮಾಡುವಾಗ ಈಗ ನೋಡ್ತಾ ಇದ್ದಾಗೆ ಆಗ್ತದೆ, ಅಲ್ಲೇ ಕಣ್ಣು ಬಿಟ್ಟು ಅಲ್ಲೇ ನಿದ್ರೆ ಬಂದು ಗೊತ್ತೇ ಆಗುದಿಲ್ಲ. ಕೆಲವರು ಚರ್ಚಲ್ಲಿ ಕೂತ್ಕೊಳ್ಳುವಾಗಲೂ ಕೂಡ ಅವರು ಕಣ್ಣು ಬಿಟ್ಟು, ದೇರ್ ಜೆನ್ಯೂನ್ ಪೀಪಲ್. ನೀವು ಡ್ರೈವಿಂಗ್ ಮಾಡೋದು ಜೆನ್ಯೂನ್, ರೈಟ್? ನಿಮ್ಗೆ ಬೀಳ್ಬೇಕಂತ ಏನು ಮನಸ್ಸುಂಟಾ? ಇಲ್ಲ. ಬಟ್ ಎಷ್ಟೋ ಟ್ರೈ ಮಾಡ್ತೀರಿ, ನೀರು ಕುಡಿತೀರಿ, ಟ್ರೈ ಮಾಡ್ತೀರಿ, ಹೇಗಾದ್ರೂ ಮಾಡಿ. ಬಟ್ ಇಲ್ಲಿ ಸಭೆಯಲ್ಲಿ ಕೂಡ ನೀವು ಸ್ವಲ್ಪ ನೀರು ಕುಡಿಯಿರಿ, ರೈಟ್? ವಾಕ್ಯ ಕೇಳುವ ಈಗ ನೋಡ್ತಾ ಇರ್ತಾರೆ, ನನಗೆ ಕಾಣ್ತದೆ ಪಾಪ ಕಣ್ಣು ಹೀಗೆ ಬಿಡುವುದವರು. ಯಾಕೆ ಬಿಡುವುದು ಅಂತ ಹೇಳಿದ್ರೆ, ಅಂದರೆ ನನ್ನನ್ನು ಗುರುಗುಟ್ಟಿ ನೋಡುವುದಲ್ಲ, ಒಳ್ಳೆಯವರು ಅವರು ನೋಡುವುದು. ಯಾಕಂತ ಹೇಳಿದ್ರೆ ನನಗೆ ಕ್ಲಿಯರ್ ಆಗಿ ಕೇಳಲಿ ಪಾಸ್ಟರದ್ದು, ದೇ ಟ್ರೈಂಗ್. ಬಟ್ ಅಲ್ಲಿ ಆಗ ಅವರಿಗೆ ಹರ್ಟ್ ಆಗಬಾರದಂತ ಅವರನ್ನು ನೋಡಿದ್ರು ನಾನು ನೋಡದಾಗೆ ನಿಮ್ಮ ಪಕ್ಕದವರಿಗೆ ಸ್ವಲ್ಪ ತಟ್ಟಿರಿ ಅಂತ ಹೇಳ್ತೇನೆ. ಆಗ ಪಕ್ಕದಲ್ಲಿ ಕೂತ್ಕೊಂಡವನಿಗೆ ಗೊತ್ತಿಲ್ಲ ಯಾಕೆ ಹೇಳಿದಾರಂತ. ಆಗ ಅವರಿಗೂ ಹರ್ಟ್ ಆಗುದಿಲ್ಲ, ದೇ ಆರ್ ಹ್ಯಾಪಿ, ಜಾಯ್ಫುಲ್. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಸಕ್ರಿಫೈಸ್ ಮಾಡಿ ಬರ್ತಾ ಇದ್ದೀರಿ. ನೀವು ಹತ್ತಿರದಿಂದ ಬರುವುದಿಲ್ಲ, ನೀವು ದೂರದಿಂದ ಬರ್ತಾ ಇದ್ದೀರಿ, ಕಿಲೋಮೀಟರ್ ಗಟ್ಟಲೆಯಿಂದ ಬರ್ತಾ ಇದ್ದೀರಿ. ನಿಮ್ಮ ಪೆಟ್ರೋಲ್ ಖರ್ಚಾಗ್ತದೆ, ಟೈರ್ ಸವೇಯ್ತದೆ, ಗಾಡಿ ಹಾಳಾಗ್ತದೆ. ಇಲ್ಲಿ ರೋಡ್ ಕೂಡ ಡಾಮರ್ ಇಲ್ಲ, ಈ ಕಾಡಲ್ಲಿ ಬರಬೇಕು, ನನ್ನ ಗಾಡಿಯದು ಸೋಕ್ ಅಬ್ಸರ್ವ್ ಹೋಗ್ಬಹುದು, ಮತ್ತೇನು ಖರ್ಚು ಬರ್ಬೋದು. ಏನನ್ನು ನೋಡದೆ ಜೆನ್ಯೂನ್ ಹಾರ್ಟಲ್ಲಿ ನೀವು ಬಂದಿದ್ದೀರಿ. ಅಪ್ರಿಷಿಯೇಟಿವ್. ನಿಮಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ.